ವಿಟ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ವಿಟ್ಲ ಇದರ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷ ನರಸಪ್ಪ ಪೂಜಾರಿ ಇವರ ಅಧ್ಯಕ್ಷತೆಯಲ್ಲಿ ವಿಠಲ ಪದವಿಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆಯಿತು. ಹಿರಿಯ ಸದಸ್ಯ ಗೋಪಾಲಕೃಷ್ಣ ಕಿದಲಾಯ, ಡಾಕ್ಟರ್ ಶರತ್ಚಂದ್ರ ಶೆಟ್ಟಿ, ಜಯಪ್ರಕಾಶ್ ನಾಯಕ್ ಸಭೆಯನ್ನು ಉದ್ಘಾಟಿಸಿದರು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಮಂಜುಳಾ, ನಿರ್ದೇಶಕರಾದ ಉದಯಕುಮಾರ್ ಎನ್, ರಾಘವೇಂದ್ರ ಪೈ ಎ, ದಿನೇಶ್ ಕೆ, ಸಂಧ್ಯಾ ಮೋಹನ, ವಾಸು ಸಿಹೆಚ್, ಹರೀಶ್ ನಾಯ್ಕ, ತೀರ್ಥರಾಮ, ಸದಾನಂದಗೌಡ ಸೇರಾಜೆ, ಎಸ್ಟಿಸಿಸಿ ಬ್ಯಾಂಕ್ ವಿಟ್ಲ ವಲಯ ಮೇಲ್ವಿಚಾರಕ ಯೋಗೀಶ್ ಹೆಚ್ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ಸಂಘದ ಸಿಬ್ಬಂದಿ ಕುಮಾರಿ ವಿದ್ಯುಲ್ಲತಾ ಮತ್ತು ಕುಮಾರಿ ಧರಿತ್ರಿ ಇವರಿಂದ ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಕಿಲಮನೆ ವಿಟ್ಲಮುಡ್ನೂರು 6330 ದಾಮೋದರ ಸನ್ನಾಫ್ ಬಾಬು ಯಾನೆ ಈಶ್ವರ ಪೂಜಾರಿ ನಿಡ್ಯ ಮನೆ 10,052 ತಂಗವೇಲು ಸನ್ನಫ್ ನಾಚಮುತ್ತು ಉಕ್ಕುಡ 8136 ಚಂದ್ರಹಾಸ ಪಿನ್ ದಾಸಪ್ಪ ಮಡಿಯಾಳ ಮನೆ 10,447 ಗುಲಾಬಿ ವೈಫ್ ಸಂಜೀವ ಪುರುಷ ಕುರುಂಬಳ ಮನೆ 245 ಗಿರಿಯಪ್ಪ ಗೌಡ ಸನ್ನಾಫ್ ಪಕ್ರಗೌಡ ಗಿರಿನಿವಾಸ ಕಟ್ಟತ್ತಿಲ ಮನೆ ವಿಟ್ಲಮುಡ್ನೂರು 8554 ಕಿಶನ್ ಭಟ್ ಸನ್ನಾಫ್ ಎನ್ ಶ್ಯಾಮ್ ಭಟ್ ದೇವಸ್ಯ ಮನೆ ವಿಟ್ಲ ಕಸಬಾ 5675 ಓಬಯ್ಯಗೌಡ ಸನ್ನಾಫ್ ಗಂಗಯ್ಯಗೌಡ ಪೊನ್ನೆದಾಡಿ ಮನೆ 6169 ಸಾವಿತ್ರಿ ವೈಫ್ ಆಫ್ ಶೀನಪ್ಪ ಗೌಡ ಮಾಡ್ತೇಲು ಮನೆ 9367 ಸುಂದರ ನಾಯ್ಕ ಸನ್ನಾಫ್ ಸೇಸಪ್ಪ ನಾಯ್ಕ ಅನ್ನಮೂಲೆ ಮನೆ 7330 ಗಂಗಮ್ಮ ವೈಫ್ ಆಫ್ ಜತ್ತಪ್ಪ ಗೌಡ ನಾಯ್ತೊಟ್ಟು ಮನೆ ವಿಟ್ಲ ಕಸಬಾ ಹಾಗೂ ನಮ್ಮ ಗಮನಕ್ಕೆ ಬರದೇ ಅಗಲಿದ ಸದಸ್ಯರಿದ್ದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ. 1 ನಿಮಿಷದ ಮೌನ ಪ್ರಾರ್ಥನೆಯಲ್ಲಿ ನಮ್ಮ ಸದಸ್ಯ ಮಿತ್ರರನ್ನು ಆತ್ಮೀಯವಾಗಿ ಅಧ್ಯಕ್ಷರ ನೆಲೆಯಲ್ಲಿ ಅಭಿನಂದಿಸುವುದು ನನ್ನ ಕರ್ತವ್ಯವೆಂದು ತಿಳ್ಕೊಂಡಿದ್ದೇನೆ. ಸಂಘದ ಒಟ್ಟು ಠೇವಣಾತಿ ಮೊತ್ತವು 2023-24ರಲ್ಲಿ 31,84,86,27 ಇದ್ದು, ವರದಿ ವರ್ಷದಲ್ಲಿ 36,07,97,122 ವೃದ್ಧಿಯಾಗಿರುತ್ತದೆ ಎಂದು ಹೇಳಲು ತುಂಬ ಸಂತೋಷಪಡ್ತಿದ್ದೇನೆ. ಠೇವಣಾತಿಯಲ್ಲಿಯೂ ನಮ್ಮ ಸಂಘ ಗಣನೀಯವಾಗಿ ಪ್ರಗತಿಯಾಗಿರುತ್ತದೆ. ನಮ್ಮ ಸಂಘದಲ್ಲಿ ಠೇವಣಿ ಇರಿಸಿದ ಎಲ್ಲ ಸದಸ್ಯ ಮಿತ್ರರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಸಂಘವು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಒಟ್ಟು 9 ಬಾರಿ ವಿಶೇಷ ಪ್ರೋತ್ಸಾಹ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂದು ಹೇಳಲು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇದೀಗ ಕಳೆದ 4 ವರ್ಷಗಳಲ್ಲಿ ಕೂಡ ಸತತವಾಗಿ ಪ್ರಶಸ್ತಿ ನಮಗೆ ಬಂದಿರುತ್ತದೆ. ನಿನ್ನೆಯ ದಿವಸ ಕೂಡ ಮಂಗಳೂರಲ್ಲಿ ನಾವು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ಕಳೆದ ಬಾರಿ ಎಂದರೆ 2023-24ನೇ ಸಾಲಿನ ಸದಸ್ಯರ ಒಟ್ಟು ನಿವ್ವಳ ಲಾಭ 1,07,01,000 ಗಳಿಸಿದ್ದು, ವರದಿ ವರ್ಷದಲ್ಲಿ 1,38,11,000 ರೂಪಾಯಿ ಈ ವರದಿ ವರ್ಷದಲ್ಲಿ ನಾವು ಲಾಭ ಗಳಿಸಿರುತ್ತೇವೆ ಅಂತ ಹೇಳಲು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಸಂಘದ ಪ್ರಗತಿಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ತಮ್ಮೆಲ್ಲರ ಸಹಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ಯಾಚಿಸುತ್ತಾ, ಅದೇ ರೀತಿ ನಮ್ಮ ಸದಸ್ಯ ಮಿತ್ರರಲ್ಲಿ ನನ್ನದೊಂದು ವಿನಂತಿ, ಪಡಕೊಂಡ ಸಾಲವನ್ನು ಕ್ಲಬ್ದ ಸಮಯದಲ್ಲಿ ಪಾವತಿಸಿ ಸಂಘದ ಬೆಳವಣಿಗೆಗೆ ಪೂರ್ಣ ಸಹಕಾರ ನೀಡಬೇಕಾಗೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ಕೂಡ ನಮ್ಮ ಸಂಘದ ತುಂಬು ಹೃದಯದ ಅಭಿನಂದನೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಸಹಕಾರ. ಸನ್ಮಾನ್ಯ ಸದಸ್ಯರೇ, ವಿಟ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ವಿಟ್ಲ ಇದರ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 31/8/2025 ಆದಿತ್ಯವಾರ ಪೂರ್ವಾಹ್ನ ಗಂಟೆ 11ಕ್ಕೆ ಸರಿಯಾಗಿ ವಿಠಲ ಪದವಿಪೂರ್ವ ಕಾಲೇಜಿನಲ್ಲಿ ಸುವರ್ಣ ಮಂದಿರದಲ್ಲಿ ಜರುಗಿಸುವುದಾಗಿ ತೀರ್ಮಾನಿಸಲಾಗಿದೆ. ತಾವು ಈ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿ.
ಆಡಳಿತ ಮಂಡಳಿ ಆದೇಶದ ಮೇರೆಗೆ ಕಾರ್ಯಕ್ರಮಗಳು ಪ್ರಾರ್ಥನೆ, ಸ್ವಾಗತ ಭಾಷಣ, ಮಹಾಸಭೆಯು ನೋಟಿಸನ್ನು ಓದಿ ದಾಖಲಿಸುವುದು, 24-25ನೇ ಸಾಲಿನ ವರ್ಷದ ವರದಿಯನ್ನು ಓದುವುದು, ಕಳೆದ ವರ್ಷದ ಮಹಾಸಭೆ ನಡವಳಿಕೆಗಳನ್ನು ಓದಿ ದಾಖಲಿಸುವುದು, ಹಾಗೆ 24-25ನೇ ಸಾಲಿನ ಜಮಾ ಖರ್ಚು, ವ್ಯಾಪಾರ, ಲಾಭ ನಷ್ಟ ಮತ್ತು ಆಸ್ತಿ ಜವಾಬ್ದಾರಿ ತಕ್ತೆಗಳ ಮಂಜೂರಾತಿ, 24-25ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಮಂಜೂರಾತಿ, 24-25ನೇ ಸಾಲಿನ ಅಂದಾಜು ಬಜೆಟ್ಗಿಂತ ಮಿಕ್ಕಿಯಾದ ಖರ್ಚಿನ ಮಂಜೂರಾತಿ, 25-26ನೇ ವರ್ಷದ ಬಾಬ್ತು ತಯಾರಿಸಲಾದ ಅಂದಾಜು ಆಯವ್ಯಯ ಪಟ್ಟಿಯ ಮಂಜೂರಾತಿ, 24-25ನೇ ಸಾಲಿನ ವರ್ಷದ ಲಾಭಾಂಶ ವಿಂಗಡಣೆ, ಸಂಯೋಜಿತ ಸಂಸ್ಥೆಗಳಿಗೆ ಪ್ರತಿನಿಧಿಗಳನ್ನು ಆರಿಸುವುದು, ಅನಂತರ 25-26ನೇ ಸಾಲಿನ ಲೆಕ್ಕ ಪರಿಶೋಧಕರ ಆಯ್ಕೆ, ಅಧ್ಯಕ್ಷರ ಅನುಮತಿಯಿಂದ ಇತರ ವಿಷಯಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕಾರ್ಯಕ್ರಮ 2024-25ನೇ ವರ್ಷದ ವರದಿಯನ್ನು ಓದುವುದು. 2024-25ನೇ ಸಾಲಿನ ವಾರ್ಷಿಕ ವರದಿ. ಗೌರವಾನ್ವಿತ ಸದಸ್ಯರೇ, ನಮ್ಮ ವಿಟ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭೆಗೆ ಆಗಮಿಸಿರುವ ಎಲ್ಲ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ 31/3/2025ಕ್ಕೆ ಅಂತ್ಯಗೊಂಡು 24-25ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಹಾಸಭೆಯ ಮುಂದಿಡಲು ಆಡಳಿತ ಮಂಡಳಿಯವರು ಸಂತೋಷಪಡುತ್ತೇವೆ. ಈ ಶುಭ ಸಂದರ್ಭದಲ್ಲಿ ಸಂಘದ ಬೆಳವಣಿಗೆಗೆ ಉತ್ತಮ ಸಹಕಾರವಿದ್ದ ತಮ್ಮೆಲ್ಲರನ್ನು ಸ್ಮರಿಸಿಕೊಳ್ಳಲಾಗಿದೆ. ಸದಸ್ಯರು ಮತ್ತು ಪಾಲುಬಂಡವಾಳ. 2024-25ನೇ ಸಾಲಿನಲ್ಲಿ 133 ಮಂದಿ ಸದಸ್ಯರಾಗಿ ಸೇರಿದ್ದು ರೂಪಾಯಿ 39,44,250 ಪಾಲುಬಂಡವಾಳ ಜಮೆಯಾಗಿದೆ. 38 ಮಂದಿ ಸದಸ್ಯರು ಬಿಡುಗಡೆಯಾಗಿದ್ದು ರೂಪಾಯಿ 16,69,780 ಪಾಲುಬಂಡವಾಳ ಮರುಪಾವತಿ ಮಾಡಿದೆ. ದಿನಾಂಕ 31/3/2025ಕ್ಕೆ ಇದ್ದಂತೆ 5,430 ಎ ತರಗತಿ ಸದಸ್ಯರು ಇದ್ದು ರೂಪಾಯಿ 3,93,33,230 ಪಾಲುಬಂಡವಾಳ ಹೊಂದಿದೆ. ಪಾಲುಬಂಡವಾಳ ವೃದ್ಧಿಗೆ ಸಹಕರಿಸಿದ ನಿಮಗೆ ವಂದನೆಯನ್ನು ಸಲ್ಲಿಸುತ್ತಾ ಸಂಘದ ಪಾಲುಬಂಡವಾಳವನ್ನು ಇನ್ನೂ ಹೆಚ್ಚಿನ ವ್ಯವಹಾರದ ಮೂಲಕ ವೃದ್ಧಿಸಬೇಕಾಗಿ ವಿನಂತಿ. ಠೇವಣಿಗಳು. ಸಂಘದ ಒಟ್ಟು ಠೇವಣಿ ಮೊತ್ತವು ದಿನಾಂಕ 31/3/2024ಕ್ಕೆ ರು 31,84,86,27 ಇದ್ದು ದಿನಾಂಕ 31/3/2025ಕ್ಕೆ 36,07,97,122.26 ಆಗಿರುತ್ತದೆ. ವರದಿ ವರ್ಷದಲ್ಲಿ 13.29 ಠೇವಣಿ ಅಭಿವೃದ್ಧಿಯಾಗಿರುತ್ತದೆ. ಠೇವಣಿಗಳಿಗೆ ಅತ್ಯಾಕರ್ಷಕ ಬಡ್ಡಿಯನ್ನು ನೀಡುತ್ತಿದ್ದು ಸಂಘದ ಹಿರಿಯ ನಾಗರಿಕರಿಗೆ 10% ಅಧಿಕ ಬಡ್ಡಿಯನ್ನು ನೀಡಲಾಗುತ್ತಿದೆ. ಠೇವಣಿಯನ್ನು ತೊಡಗಿಸಿ ಸಹಕರಿಸಿದ ಠೇವಣಿದಾರರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಗಳು ಹಾಗೂ ಇನ್ನು ಮುಂದೆಯೂ ಠೇವಣಿಗಳನ್ನು ತೊಡಗಿಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ವಿನಂತಿ. ವಿವಿಧ ರೀತಿಯ ಠೇವಣಿಗಳು: ಉಳಿತಾಯ ಖಾತೆ, ಭಾಗ್ಯನಿಧಿ ದೈನಿಕ, ನಿರಕು ಠೇವಣಿ, ಭಾಗ್ಯನಿಧಿ ನಗದು ಪತ್ರ, ಸಿಬ್ಬಂದಿ ಭದ್ರತಾ ನಿಧಿ, ಸಿಬ್ಬಂದಿ ಭವಿಷ್ಯ ನಿಧಿ, ನಿರಕು ಠೇವಣಿ ಕುಂಡಡ್ಕ ಶಾಖೆ, ಭಾಗ್ಯನಿಧಿ ನಗದು ಪ್ರಮಾಣ ಪತ್ರ ಕುಂಡಡ್ಕ ಶಾಖೆಯನ್ನು, ಉಳಿತಾಯ ಖಾತೆ ಕುಂಡಡ್ಕ ಶಾಖೆಯನ್ನು. ಒಟ್ಟು ಠೇವಣಿ 36,97,122.26. ದಾಖ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾಲ. ಸದಸ್ಯರ ವಿವಿಧ ಉದ್ದೇಶಗಳಿಗೆ ಸಾಲವಾಗಿ ಕೊಡುವ ಬಗ್ಗೆ 15,14,73,000 ತರಿಸಿದ್ದು ರೂಪಾಯಿ 14,16,17,170 ಮರುಪಾವತಿ ಮಾಡಿದೆ. ವರ್ಷದ ಅಖೇರಿಗೆ 15,12,85,959 ದಾಖ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಸಲ್ಲಲು ಬಾಕಿ ಇರುತ್ತದೆ. ಯಾವುದೇ ಸಾಲ ಸುಸ್ತಿ ಇರುವುದಿಲ್ಲ. ಸದಸ್ಯರ ಸಾಲಗಳು ಮತ್ತು ಮುಂಗಡಗಳು. ಸಂಘದ ಸದಸ್ಯರಿಗೆ ಅಲ್ಪಾವಧಿ ಬೆಲೆ ಸಾಲ, ಮಧ್ಯಮಾವಧಿ ಸಾಲ, ಇತರ ಉದ್ದೇಶಗಳ ಸಾಲ, ಕೃಷಿ ಅಭಿವೃದ್ಧಿ ಸಾಲ, ವಾಹನ ಖರೀದಿ, ಗೃಹ ನಿರ್ಮಾಣ, ಹೈನುಗಾರಿಕೆ, ಗೃಹೋಪಕರಣ ಸಾಲ, ಸ್ವಸಹಾಯ ಗುಂಪುಗಳ ಸಾಲ ಮುಂತಾದ ಉದ್ದೇಶಗಳಿಗೆ ರೂಪಾಯಿ 36,89,800 ಸಾಲ ನೀಡಿದ್ದು ರೂಪಾಯಿ 31,59,70,441 ವಸೂಲಾಗಿರುತ್ತದೆ. 2024-25ರಲ್ಲಿ 37,87,92,266 ಸದಸ್ಯರಿಂದ ಬರತಕ್ಕ ಸಾಲವಾಗಿರುತ್ತದೆ. ಈ ಪೈಕಿ ರು 1,50,80,929 ವಾಯಿದೆ ದಾಟಿದ ಸಾಲ ಆಗಿರುತ್ತದೆ. ಸದಸ್ಯರಿಗೆ ಸಕಾಲದಲ್ಲಿ ಅತಿ ಸುಲಭ ವಿಧಾನದಲ್ಲಿ ಸಾಲವನ್ನು ಕನಿಷ್ಠ ಬಡ್ಡಿ ದರದಲ್ಲಿ ಒದಗಿಸಲಾಗಿದೆ. ಸಾಲ
ಪಡೆದುಕೊಂಡು ಕ್ಲಬ್ದ ಸಮಯಕ್ಕೆ ಸಾಲದ ಮೊತ್ತ ಮರು ಪಾವತಿಸಿದ ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳು. ಇನ್ನು ಮುಂದೆಯೂ ಸಾಲ ಪಡೆದಿರುವ ಸದಸ್ಯರು ತಮ್ಮ ಸಾಲದ ಕಂತುಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿ ಸುಸ್ತಿ ಸಾಲ ಜಾಸ್ತಿ ಆಗದಂತೆ ಸಹಕರಿಸಬೇಕಾಗಿ ವಿನಂತಿ. ಸಾಲಗಳ ವಿವರಗಳನ್ನು ವರದಿಯ ಪುಟ ಸಂಖ್ಯೆ 5ರಲ್ಲಿ ನೀಡಿದೆ. ಹಾಗೆ ಮುಂದಕ್ಕೆ 2024-25ನೇ ಸಾಲಿನಲ್ಲಿ ಸಂಘದ ಸದಸ್ಯರ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀಡಿದ ರೂಪಾಯಿ 36.10 ಕೋಟಿ ಸಾಲದಲ್ಲಿ ರೈತರಿಗೆ ಬೆಳೆ ಸಾಲವನ್ನಾಗಿ ಶೂನ್ಯ ಬಡ್ಡಿ ದರದಲ್ಲಿ 15.15 ಕೋಟಿಯಷ್ಟು ನೀಡಿದೆ. ಕೃಷಿ ಅಭಿವೃದ್ಧಿ ಸಾಲವಾಗಿ %3 ಬಡ್ಡಿ ದರದಲ್ಲಿ ರೈತರಿಗೆ ₹2.46 ಕೋಟಿಯ ವರದಿ ಸಾಲಿನಲ್ಲಿ ನೀಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಡ್ಡಿ ರಿಯಾಯಿತಿ ಸೌಲಭ್ಯದಂತೆ ಈ ಸಾಲಗಳನ್ನು ನೀಡಲಾಗುತ್ತಿದ್ದು, ಮಾನ್ಯ ಎಲ್ಲ ರೈತ ಸದಸ್ಯರು ಈ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಾಗೂ ವಾಯಿದೆಗೆ ಸರಿಯಾಗಿ ಮರುಪಾವತಿ ಮಾಡಿದವರಿಗೆ ಮಾತ್ರ ಬಡ್ಡಿ ಸಹಾಯಧನ ಸೌಲಭ್ಯ ದೊರೆಯುವುದು. ಮಾನ್ಯ ಸಾಲ ಪಡೆದ ಸದಸ್ಯರು ವಾಯಿದೆಗೆ ಸರಿಯಾಗಿ ಮರುಪಾವತಿ ಮಾಡಬೇಕಾಗಿ ವಿನಂತಿ. ವರದಿ ಸಾಲಿನಲ್ಲಿ ಸಾಲ ವಸೂಲಾತಿಯು ₹31.60 ಕೋಟಿಯಷ್ಟಾಗಿದ್ದು, ವಾರ್ಷಿಕವಾಗಿ %95.23 ವಸೂಲಿ ಬಂದಂತಾಗಿದೆ. ದಿನಾಂಕ 31/3/2025ಕ್ಕೆ ಸುಸ್ತಿ ಹೊರಬಾಕಿ ಸಾಲವು ₹1.51 ಕೋಟಿ ಇದ್ದು %4.77 ಇರುತ್ತದೆ. ಸರ್ಕಾರದಿಂದ ಅಲ್ಪಾವಧಿ ಮಧ್ಯಮಾವಧಿ ಸಾಲಗಳಿಗೆ ಸಂಬಂಧಿಸಿದಂತೆ ಬಡ್ಡಿ ಸಹಾಯಧನ ₹1,69,14,791 ಬರಲು ಬಾಕಿ ಇರುತ್ತದೆ. ಸ್ವಸಹಾಯ ಗುಂಪಿನ ಸಾಲದ ಬಡ್ಡಿ ₹1,32,452 ಬರಲು ಬಾಕಿ ಇರುತ್ತದೆ. ದಿನಾಂಕ 31/12/2024ಕ್ಕೆ ಸಂಬಂಧಿಸಿದಂತೆ ಸುಸ್ತಿ ಹೊರಬಾಕಿ ಸಾಲದ ಬಡ್ಡಿ ಮನ್ನಾ ಬಗ್ಗೆ ₹1,29,090 ಇನ್ನೂ ಬರಲು ಬಾಕಿ ಇರುತ್ತದೆ. ಸಂಘವು 21 ಸ್ವಸಹಾಯ ಗುಂಪುಗಳನ್ನು ಹೊಂದಿದ್ದು, ವಿವಿಧ ಉದ್ದೇಶಗಳಿಗೆ ಅಗತ್ಯ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ. ವ್ಯಾಪಾರ ಮತ್ತು ಇತರ ವ್ಯವಹಾರಗಳು. ಸಂಘದ ಪ್ರಧಾನ ಕಚೇರಿ ಹಾಗೂ ಕುನ್ನಡಕ ಶಾಖೆಯ ಮಾರಾಟ ವಿಭಾಗದಲ್ಲಿ 2024-25ನೇ ಸಾಲಿನಲ್ಲಿ ₹56,86,564.68 ಮೌಲ್ಯದ ಆಹಾರ ಧಾನ್ಯ, ಕೊಂಕನ್ ಗ್ಯಾಸ್, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳು ಹಾಗೂ ಕೃಷಿ ಮತ್ತು ಗೃಹೋಪಯೋಗಿ ಸಲಕರಣೆಗಳ ಮಾರಾಟವಾಗಿದ್ದು, ಇದರಿಂದ ಬಂದ ವ್ಯಾಪಾರದ ಲಾಭ ₹5,06,005.03 ಆಗಿರುತ್ತದೆ. ಹಾಗೂ 2025-26ನೇ ವರದಿ ಸಾಲಿನಲ್ಲಿ ಸಂಘದ ರೈತ ಸದಸ್ಯರಿಗೆ %10 ರಿಯಾಯಿತಿ ದರದಲ್ಲಿ ಪ್ರತಿ ಸದಸ್ಯರಿಗೆ ಗರಿಷ್ಠ 25 kg ಮೈಲ್ತುತ್ತು ನೀಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಂಘದ ಸದಸ್ಯರ ಅವಶ್ಯಕತೆಗಳಿಗಾಗಿ ಕಾಳುಮೆಣಸು ಬಿಡಿಸುವ ಯಂತ್ರವನ್ನು ಬಾಡಿಗೆಗೆ ಕೊಂಡು ಹೋಗುವ ಸೌಲಭ್ಯ ಇರುತ್ತದೆ. ಸದಸ್ಯರ ಅನುಕೂಲಕ್ಕಾಗಿ ಭದ್ರತಾ ಕೋಶದ ವ್ಯವಸ್ಥೆ ಇರುತ್ತದೆ. ಸಂಘದ ರೈತ ಸದಸ್ಯರು ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ %80ಕ್ಕಿಂತ ಹೆಚ್ಚು ಅಂಕ ಗಳಿಸಿದ SSLC ಹಾಗೂ ದ್ವಿತೀಯ PUC ಒಟ್ಟು 44 ವಿದ್ಯಾರ್ಥಿಗಳನ್ನು ನಗದು ಪುರಸ್ಕಾರ ನೀಡಿ ವಾರ್ಷಿಕ ಮಹಾಸಭೆಯಲ್ಲಿ ಸನ್ಮಾನಿಸಲಾಗಿದೆ. ಸರ್ಕಾರದ ಆರೋಗ್ಯ ವಿಮಾ ಯೋಜನೆಯಾದ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ 438 ಕುಟುಂಬಗಳ 1,653 ಸದಸ್ಯರಿಂದ ಸಂಗ್ರಹಗೊಂಡ ₹2,04,700 ಯಶಸ್ವಿನಿ ಟ್ರಸ್ಟಿಗೆ ಪಾವತಿಸಲಾಗಿದೆ. ಸಂಘದ 1960ನೇ ವರ್ಷದಲ್ಲಿ ನಿರ್ಮಾಣಗೊಂಡಂತಹ ಗೋದಾಮು ಕಟ್ಟಡ ಶಿಥಿಲವಾಗಿದ್ದರಿಂದ ಇದನ್ನು ಒಟ್ಟು ₹11,92,800.36 ವೆಚ್ಚದಲ್ಲಿ ಇಲಾಖಾ ಅನುಮತಿಯನ್ನು ಪಡೆದು ವರದಿ ಸಾಲಿನಲ್ಲಿ ನಿರ್ಮಿಸಲಾಗಿದೆ. ಆಡಳಿತ. ವರದಿ ವರ್ಷದಲ್ಲಿ ಸಂಘದ ಆಡಳಿತ ಮಂಡಳಿಯಲ್ಲಿ ದಿನಾಂಕ 4/1/2025 ಅಧ್ಯಕ್ಷರಾಗಿ ಶ್ರೀ ನರಸಪ್ಪ ಪೂಜಾರಿ ಎನ್, ಉಪಾಧ್ಯಕ್ಷರಾಗಿ ಶ್ರೀ ಮಹಾಬಲೇಶ್ವರ ಭಟ್ಟಿಯೆ, ನಿರ್ದೇಶಕರಾಗಿ ಶ್ರೀ ಉದಯ ಕುಮಾರ್ ಎನ್, ಶ್ರೀ ದಯಾನಂದ ಶೆಟ್ಟಿ ಉಜಿರಮಾರ್, ಶ್ರೀ ಸದಾನಂದ ಗೌಡ ಸೇರಾಜೆ, ಶ್ರೀ ರಾಘವೇಂದ್ರ ಪೈಯೆ, ಶ್ರೀ ದಿನೇಶ್ ಕೆ, ಶ್ರೀ ವಾಸು CH, ಶ್ರೀ ಶಿವಪ್ಪ ನಾಯ್ಕ, ಶ್ರೀಮತಿ ಗೌರಿ SN ಭಟ್, ಶ್ರೀಮತಿ ಸಂಗೀತ ಎನ್ ಮತ್ತು ಶ್ರೀಮತಿ ಕವಿತಾ KL ಇವರುಗಳು ಕಾರ್ಯನಿರ್ವಹಿಸಿದ್ದಾರೆ. 2025ರಿಂದ 2030 ಸಾಲಿಗೆ ಸಂಘದ ಚುನಾವಣೆಯು ದಿನಾಂಕ 5/1/2025 ನಡೆದಿದ್ದು, ಅಧ್ಯಕ್ಷರಾಗಿ ಶ್ರೀ ನರಸಪ್ಪ ಪೂಜಾರಿ ಎನ್, ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ, ನಿರ್ದೇಶಕರಾಗಿ ಶ್ರೀ ಮಹಾಬಲೇಶ್ವರ ಭಟ್ಟಿಯೆ, ಶ್ರೀ ಉದಯ ಕುಮಾರ್ ಎನ್, ಶ್ರೀ ಸದಾನಂದ ಗೌಡ ಸೇರಾಜೆ, ಶ್ರೀ ಮೋಹನ್ ದಾಸ್ ಉಕ್ಕುಡ, ಶ್ರೀ ರಾಘವೇಂದ್ರ ಪೈಯೆ, ಶ್ರೀ ದಿನೇಶ್ ಕೆ, ಶ್ರೀಮತಿ ಸಂಧ್ಯಾ ಮೋಹನ್, ಶ್ರೀ ವಾಸು CH, ಶ್ರೀ ಹರೀಶ್ ನಾಯ್ಕ್, ಶ್ರೀ ತೀರ್ಥರಾಮ, ಶ್ರೀ ಯೋಗೀಶ್ H, ವಿಟ್ಲ ವಲಯ ಮೇಲ್ವಿಚಾರಕರು SDCC ಬ್ಯಾಂಕ್ ಇವರುಗಳು ವರದಿ ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವರದಿ ವರ್ಷದಲ್ಲಿ 14 ಆಡಳಿತ ಮಂಡಳಿ ಸಭೆ ಮತ್ತು 1 ಮಹಾಸಭೆ ನಡೆದಿರುತ್ತದೆ. ಸಿಬ್ಬಂದಿ.
ವರದಿ ಸಾಲಿನಲ್ಲಿ ಸಂಘದ ಕಾರ್ಯಕಲಾಪಗಳನ್ನು ನಿರ್ವಹಿಸುವರೆ ಓರ್ವ ಕಾರ್ಯನಿರ್ವಹಣಾಧಿಕಾರಿ ಮತ್ತು 13 ಜನ ಇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 5 ಜನ ದೈನಿಕ ಭಾಗ್ಯನಿಧಿ ಪಿಗ್ಮಿ ಸಂಗ್ರಹಕಾರರಿರುತ್ತಾರೆ. ಲೆಕ್ಕ ಪರಿಶೋಧನಾ ಮತ್ತು ನಿವ್ವಳ ಲಾಭ. ಪ್ರೊಫೆಸರ್ ವೈದ್ಯನಾಥ್ ಸಮಿತಿಯ ವರದಿಯ ಅನುಷ್ಠಾನದಂತೆ ವರದಿ ವರ್ಷದಲ್ಲಿ ನಬಾರ್ಡ್ ಸೂಚಿಸಿರುವ ಲೆಕ್ಕ ಪರಿಶೋಧಕರ ಸಾಲಿನಲ್ಲಿ ಬರುವ ಚಾರ್ಟೆಡ್ ಅಕೌಂಟೆಂಟ್ಸ್ ಶ್ರೀ ಕೆ ದೇವದಾಸ್ ನಾಯಕ್ ಸನ್ನದ್ಧ ಲೆಕ್ಕ ಪರಿಶೋಧಕರು ಮಂಗಳೂರು. ಇವರು ಸಂಘದ 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ನಡೆಸಿ ವರದಿಯನ್ನು ನೀಡಿರುವರು. ಸದಸ್ಯರ, ಠೇವಣಿದಾರರ ಮತ್ತು ಗ್ರಾಹಕರ ಸಹಕಾರದಿಂದ ಸಂಘವು ಸತತ ಲಾಭದಲ್ಲಿ ನಡೆಯುತ್ತಿದೆ. 2024-25ನೇ ಸಾಲಿನಲ್ಲಿ ಸಂಘವು 213.18 ಕೋಟಿ ವ್ಯವಹಾರ ಮಾಡಿ ಎಲ್ಲ ಖರ್ಚುಗಳನ್ನು ಕಳೆದು 1,30,10,775.77 ಲಾಭ ಗಳಿಸಿದ್ದು, ವರದಿ ಸಾಲಿನಲ್ಲಿ ಸಂಘವನ್ನು ಎ ತರಗತಿಯಲ್ಲಿ ವರ್ಗೀಕರಿಸಲಾಗಿರುತ್ತದೆ. ಕೃತಜ್ಞತೆ. ನಮ್ಮ ಸಂಘಕ್ಕೆ ಮಾರ್ಗದರ್ಶನ, ಆರ್ಥಿಕ ಸಹಕಾರ ನೀಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು, ವ್ಯವಸ್ಥಾಪಕ ನಿರ್ದೇಶಕರು, ಸಿಬ್ಬಂದಿ ವರ್ಗ, ವಿಟ್ಲ ಶಾಖಾ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗ, ವಿಟ್ಲ ವಲಯ ಮೇಲ್ವಿಚಾರಕರು ಇವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಸಂಘದ ವ್ಯವಹಾರಗಳಲ್ಲಿ ಸೂಕ್ತ ಸಲಹೆಗಳನ್ನಿತ್ತು ಸಹಕರಿಸಿದ ಸಹಕಾರಿ ಸಂಘಗಳ ಉಪನಿಬಂಧಕರು, ಮಂಗಳೂರು ಉಪವಿಭಾಗದ ಸಹಾಯಕ ನಿಬಂಧಕರು, ಬಂಟ್ವಾಳ ತಾಲೂಕು ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಇವರಿಗೆ ನಮ್ಮ ಪ್ರೀತಿಪೂರ್ವಕ ವಂದನೆಗಳು. ಸಂಘದ ವ್ಯವಹಾರಕ್ಕೆ ಸಹಕಾರ ನೀಡಿದ ಕೃಷಿ ಇಲಾಖಾಧಿಕಾರಿಗಳಿಗೂ, ಲೆಕ್ಕ ಪರಿಶೋಧನಾ ಉಪ ನಿರ್ದೇಶಕರು ಮಂಗಳೂರು ಹಾಗೂ ಸಹಾಯಕ ಲೆಕ್ಕ ಪರಿಶೋಧಕರು ಬಂಟ್ವಾಳ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಸಕಾಲದಲ್ಲಿ ಪಡಿತರ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟ ಬಂಟ್ವಾಳ ತಾಲೂಕು ಕಚೇರಿ ಮತ್ತು ಕರ್ನಾಟಕ ಆಹಾರ ಮತ್ತು ನಾಗರಿಕ ಪೂರೈಕೆ ನಿಗಮ ಬಂಟ್ವಾಳ ಶಾಖೆ, ಕೃಷಿಕ ಸದಸ್ಯರಿಗೆ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಒದಗಿಸಿಕೊಟ್ಟ ಸಹಕಾರ ಮಹಾಮಂಡಲ, ಸುಮಂಗಲ ಆಗ್ರೋ ಸಪ್ಲೈಸ್, ಮಂಗಳೂರು ಕೃಷಿ ಉತ್ಪನ್ನ ಸಹಕಾರ ಸಂಘ, ಇಫ್ಕೋ ಲಿಮಿಟೆಡ್ ಬೆಂಗಳೂರು, ಇಂದಿರಾ ಎಗ್ರಿ ಸಪ್ಲೈಸ್ ಪಾನೆಮಂಗಳೂರು, ಪುತ್ತೂರು ಪೆಟ್ರೋ ಪ್ರಾಡಕ್ಟ್ ಇವರುಗಳು ಸಂಘದ ಕಾರ್ಯಕಲಾಪದಲ್ಲಿ ಸಹಕರಿಸಿದ್ದು, ಇವರಿಗೆ ನಮ್ಮ ಅಭಿನಂದನೆಗಳು. ಸಂಘದ ಪ್ರಗತಿಗೆ ಕಾರಣರಾದ ಸದಸ್ಯರಿಗೆ, ಠೇವಣಿದಾರರಿಗೆ ಮತ್ತು ಇತರ ಗ್ರಾಹಕರಿಗೆ ಆಡಳಿತ ಮಂಡಳಿಯ ಕೃತಜ್ಞತೆಗಳು. ಸಂಘದ ಸಿಬ್ಬಂದಿ ವರ್ಗದ ಪ್ರಾಮಾಣಿಕ ಸೇವೆಯ ಪ್ರಶಂಸನೀಯವಾಗಿದ್ದು, ಆಡಳಿತ ಮಂಡಳಿಯ ಅಭಿನಂದನೆಗಳು. ಆಡಳಿತ ಮಂಡಳಿಯ ಆದೇಶದ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜರುಗಿದ ವಿಟ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ವಿಟ್ಲ ಇದರ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳು, ಮಹಾಸಭೆಯ ಕಾರ್ಯಕ್ರಮಗಳು. ಪ್ರಾರ್ಥನೆ. ಕುಮಾರಿ ಅರ್ಚನಾ ಡಿ.ಕೆ ಇವರು ಪ್ರಾರ್ಥನೆ ಮಾಡಿದರು. ಸ್ವಾಗತ ಭಾಷಣ ಸಂಘದ ನಿರ್ದೇಶಕರಾದ ಶ್ರೀ ರಾಘವೇಂದ್ರ ಪೈ ಇವರು ಸ್ವಾಗತ ಭಾಷಣ ಮಾಡಿದರು ಹಾಗೂ ಅಧ್ಯಕ್ಷರಾದ ಶ್ರೀ ನರಸಪ್ಪ ಪೂಜಾರಿಯನ್ ಇವರು ಪ್ರಾಸ್ತಾವಿಕೆ ನುಡಿಗೈದರು. ಹಾಜರಿ 1778 ಮಂದಿ ಸದಸ್ಯರು ಹಾಜರಿದ್ದರು. ಅಗಲಿದ ಸದಸ್ಯರಿಗೆ ಶ್ರದ್ಧಾಂಜಲಿ. ಅಗಲಿದ 23 ಸದಸ್ಯರಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಹಾಸಭೆಯನ್ನು ನೋಟಿಸನ್ನು ಓದಿ ದಾಖಲಿಸಲಾಯಿತು. 2023-24ನೇ ವರ್ಷದ ವರದಿಯನ್ನು ಓದುವುದು. 2023-24ನೇ ವರ್ಷದ ವರದಿಯನ್ನು ಓದಿ ದಾಖಲಿಸಲಾಯಿತು ಹಾಗೂ ಸರ್ವಾನುಮತದ ಮಂಜೂರು ಮಾಡಲಾಯಿತು. ಕಳೆದ ವರ್ಷದ ಮಹಾಸಭೆಯ ನಡವಳಿಕೆಗಳನ್ನು ಓದಿ ದಾಖಲಿಸುವುದು. ಕಳೆದ ವರ್ಷದ ಮಹಾಸಭೆಯ ನಡವಳಿಕೆಯನ್ನು ಓದಿ ದಾಖಲಿಸಲಾಯಿತು. 2023-24ನೇ ಸಾಲಿನ ಜಮಾ ಖರ್ಚು, ವ್ಯಾಪಾರ, ಲಾಭ ನಷ್ಟ, ಆಸ್ತಿ ಜವಾಬ್ದಾರಿ ತಖ್ತೆಗಳ ಮಂಜೂರಾತಿ. 2023-24ನೇ ಸಾಲಿನ ಜಮಾ ಖರ್ಚಿನ ಲೆಕ್ಕಗಳನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. 2024-25ನೇ ಸಾಲಿನ ವ್ಯಾಪಾರ ತಖ್ತೆ. 2023-24ನೇ ಸಾಲಿನ ವ್ಯಾಪಾರ ತಖ್ತೆಯನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. 2023-24ನೇ ಸಾಲಿನ ಲಾಭ ನಷ್ಟದ ತಖ್ತೆ. 2023-24ನೇ ಸಾಲಿನ ಲಾಭ ನಷ್ಟದ ತಖ್ತೆಯನ್ನು ಮಂಜೂರು ಮಾಡಲಾಯಿತು. 2024ನೇ ಸಾಲಿನ ಆಸ್ತಿ ಜವಾಬ್ದಾರಿ ತಖ್ತೆ. 31/3/2024 ಅಂತ್ಯದಲ್ಲಿದ್ದಂತೆ ಆಸ್ತಿ ಜವಾಬ್ದಾರಿ ತಖ್ತೆಯನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಮಂಜೂರಾತಿ. 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. 2023-24ನೇ ಸಾಲಿನ ಅಂದಾಜು ಬಜೆಟ್ಗಿಂತ ಮಿಕ್ಕಿಯಾದ ಖರ್ಚಿನ ಮಂಜೂರಾತಿ. 2023-24ನೇ ಸಾಲಿನ ಅಂದಾಜು ಬಜೆಟ್ಗಿಂತ ಮಿಕ್ಕಿಯಾದ ಖರ್ಚನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. 2024-25ನೇ ವರ್ಷದ ಬಾಬ್ತು ತಯಾರಿಸಲಾದ ಅಂದಾಜು ಆಯವ್ಯಯ ಪಟ್ಟಿಯ ಮಂಜೂರಾತಿ. 2024-25ನೇ ವರ್ಷದ ಬಾಬ್ತು ತಯಾರಿಸಲಾದ ಅಂದಾಜು ಆಯವ್ಯಯವನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು.
2023-24ನೇ ವರ್ಷದ ಲಾಭಾಂಶ ವಿಂಗಡಣೆ 2023-24ನೇ ವರ್ಷದ ಲಾಭದ ವಿಂಗಡಣೆಯನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. ಸಂಯೋಜಿತ ಸಂಸ್ಥೆಗಳಿಗೆ ಪ್ರತಿನಿಧಿಗಳನ್ನು ಆರಿಸುವುದು ಆಡಳಿತ ಮಂಡಳಿ ಸಭೆಗೆ ಬಿಟ್ಟುಕೊಡಲಾಯಿತು. 2024ನೇ ಸಾಲಿನ ಲೆಕ್ಕ ಪರಿಶೋಧಕರ ಆಯ್ಕೆ 2024-25ನೇ ಸಾಲಿನ ಲೆಕ್ಕ ಪರಿಶೋಧಕರಾಗಿ CA P. ದೇವಕುಮಾರ್ ಆ್ಯಂಡ್ ಕೋ ಇದರ CA K. ದೇವದಾಸ್ ನಾಯಕ್ ಮೆಂಬರ್ ನಂಬರ 028366 ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರ ಅನುಮತಿಯಿಂದ ಇತರ ವಿಷಯಗಳು. ಸಂಘದ ಸದಸ್ಯರ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ SSLC ಹಾಗೂ PUC ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವ ಬಗ್ಗೆ. ಸಂಘದ ಸದಸ್ಯರ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ SSLCಯ 18 ವಿದ್ಯಾರ್ಥಿಗಳು ಹಾಗೂ PUC 26 ವಿದ್ಯಾರ್ಥಿಗಳು ನಗದು ಹಾಗೂ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಪುರಸ್ಕರಿಸಲಾಯಿತು. ಸಂಘದ ಉಪಾಧ್ಯಕ್ಷರಾದ ಶ್ರೀ ಮಹಾಬಲೇಶ್ವರ ಭಟ್ಟಿ ಇವರು ಧನ್ಯವಾದವನ್ನು ಸಮರ್ಪಣೆ ಮಾಡಿದರು. ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಂಡಿತು. ಖರೀದಿ ವಿವರಗಳು. ಪ್ರಾರಂಭ ದಾಸ್ತಾನ 26,45,546.68. ಖರೀದಿ 37,55,078.42. ವ್ಯಾಪಾರದ ವೆಚ್ಚಗಳು 3,86,709.69. ವ್ಯಾಪಾರದ ಲಾಭ 5,06,005.03. ಒಟ್ಟು ಜುಮ್ಲ 72,93,339.82. ಮಾರಾಟದ ವಿವರಗಳು. ಮಾರಾಟ ಖಾತೆ 47,76,958.85. ಖಾಲಿ ಗೋಣಿಚೀಲ ಮಾರಾಟ 52,516.10. ಇತರ ಆದಾಯ 8,57,089.73. ಅಕ್ಕೇರಿ ದಾಸ್ತಾನು 16,06,775.14. ಒಟ್ಟು ಜುಮ್ಲ 72,93,339.82. ಹಾಗೆ 2024-25ನೇ ಸಾಲಿನ ಲಾಭ ನಷ್ಟ ತಕ್ತೆ ಪರಿಶೋಧಿತ. ಬಡ್ಡಿ ಸಂದದ್ದು 3,29,99,563. ನಷ್ಟದ ವಿವರದಲ್ಲಿದ್ದು ಸಿಬ್ಬಂದಿ ವೇತನ 82,32,220. ಇತರ ಖರ್ಚು 44,05,108.96. ಸವಕಳಿ ಖಾತೆ ಬಗ್ಗೆ ಕಾದಿರಿಸಿದ್ದು 11,53,765. ಲೆಕ್ಕ ಪರಿಶೋಧನೆ ಬಗ್ಗೆ ಕಾದಿರಿಸಿದ್ದು 1,50,000. ಅನುತ್ಪಾದಕ ಆಸ್ತಿ ಕಾದಿರಿಸಿದ್ದು 5,37,117. ನಿವ್ವಳ ಲಾಭ 1,38,10,775.77. ಒಟ್ಟು ಜುಮ್ಲ 6,12,88,849.73. ಲಾಭದ ವಿವರ. ವ್ಯಾಪಾರ ಲಾಭದಲ್ಲಿ 5,06,005 ರೂಪಾಯಿ.03. ಬಡ್ಡಿ ಜಮೆ 5,63,76,883.46. ಇತರ ಆದಾಯ 32,19,32.24. ಆದಾಯ ತೆರಿಗೆ ಬಾಕಿ ಮೊತ್ತ ಸ್ವೀಕೃತಿ 11,46,929. ಒಟ್ಟು ಜುಮ್ಲ 6,12,88,849.73. ಹಾಗೆ ಆಸ್ತಿ ಜವಾಬ್ದಾರಿ ತಕ್ತೆ 31/3/2025 ಅಂತ್ಯದಲ್ಲಿ ಇದ್ದಂತೆ. ಸಾಲಗಳು ಹಾಗೂ ಬಾಧ್ಯತೆಗಳು ಜವಾಬ್ದಾರಿ ಈ ಕಾಲಮ್ನಲ್ಲಿ 31/3/2024 ಇದ್ದಂತೆ ಪಾಲುಬಂಡವಾಳ ಸದಸ್ಯರು 3,70,58,760. 31/3/2025 3,93,33,230. ಪಾಲು ಬಂಡವಾಳ ನಾಮಮಾತ್ರ 21,540. 31/3/24 ಇದ್ದಂತೆ 31/3/2025 23,800. ಠೇವಣಿಗಳು 31/3/2024 ಇದ್ದಂತೆ 31,84,86,27.73. 31/3/2025 ಇದ್ದಂತೆ 36,07,97,122.26. ದಾಖಲಿಸಿದ ಕೇಂದ್ರ ಸಹಕಾರಿನ ಬ್ಯಾಂಕಿನ ಸಾಲ 31/3/2024 ಇದ್ದಂತೆ 14,14,30,137. 31/3/2025 ಇದ್ದಂತೆ 15,12,85,959. ಸರ್ಕಾರದ ಮತ್ತು ಸಾರ್ವಜನಿಕರ ಸಹಾಯ ನಿಧಿ 10,43,319. 31/3/2024 ಇತ್ತು. 31/3/2025 ಕೂಡ 10,43,319 ಇದೆ.
ಕಾಯ್ದಿಟ್ಟ ನಿಧಿ ಮತ್ತು ಇತರ ನಿಧಿಗಳು 31/3/2024ಕ್ಕೆ 3,90,31,111.29, 31/3/2025ಕ್ಕೆ 4,63,45,267.84, ಸಲ್ಲತಕ್ಕ ಅಮಾನತು ಸಾಲ 31/3/2024ಕ್ಕೆ ಮೊಬಲಗು 56,28,879.80, 31/3/2025ಕ್ಕೆ 55,76,643.26 ಕಾದಿರಿಸಿದ್ದು 31/3/2024ಕ್ಕೆ 5,96,54,914.84, 31/3/2025ಕ್ಕೆ 5,95,29,655. ನಿವ್ವಳ ಲಾಭ 31/3/2024ಕ್ಕೆ 1,07,765.55, 31/3/2025ಕ್ಕೆ 1,38,10,10,775.77. ಹಾಗೆಯೇ ಮೂಲ ಮತ್ತು ಆಸ್ತಿಗಳ ವಿವರದಲ್ಲಿ 31/3/2024ಕ್ಕೆ ನಗದು ಶುಲ್ಕ 18,46,886.69, 31/3/2025ಕ್ಕೆ 23,02,484.06. ಬ್ಯಾಂಕಿನ ಖಾತೆಗಳಲ್ಲಿನ ಶುಲ್ಕ 31/3/2024ಕ್ಕೆ 2,63,57,064.91, 31/3/2025ಕ್ಕೆ 2,80,98,484.26. ಧನ ವಿನಿಯೋಗಗಳು 31/3/2024ಕ್ಕೆ 23,47,49,887.70, 31/3/2025ಕ್ಕೆ 25,08,48,249.70. ಸದಸ್ಯರ ಸಾಲಗಳು 31/3/2024ಕ್ಕೆ 33,97,72,907, 31/3/2025ಕ್ಕೆ 37,87,92,266. ಚರಸೊತ್ತುಗಳು 40,20,888.34, 31/3/2025ಕ್ಕೆ ಮೊಬಲಗು 49,05,757.17. ಸ್ಥಿರ ಸೊತ್ತುಗಳು 31/3/2024ಕ್ಕೆ 66,28,934.25, 31/3/2025ಕ್ಕೆ 83,12,386.55. ಬರತಕ್ಕ ಅಮಾನತು ಮೂಲಗಳು 30,33,339.64, 31/3/2024ಕ್ಕೆ ಇತ್ತು. 31/3/2025ಕ್ಕೆ 28,79,369.25 ಬಂದಿದೆ ಇದೆ. ಅಕೇರಿ ದಾಸ್ತಾನು 31/3/2024ಕ್ಕೆ 26,45,546.68 ಇತ್ತು. 31/3/2025ಕ್ಕೆ 16,06,775.14. ಒಟ್ಟಾರೆಯಾಗಿ ಜಮಾ ಖರ್ಚಿನ ತಕ್ತಿಯಲ್ಲಿ ಜಮಾ ಭಾಗದಲ್ಲಿ 31/3/2024ಕ್ಕೆ 61,30,55,455.21 ಸಾಲ ಮತ್ತು ಜವಾಬ್ದಾರಿ ಭಾಗದಲ್ಲಿತ್ತು. ಹಾಗೆ 31/3/2025ರಲ್ಲಿ 67,47,45,772.13 ಇದೆ. ಹಾಗೆ ಮೂಲ ಮತ್ತು ಆಸ್ತಿಗಳ ಒಟ್ಟು ಜುಮ್ಲ 31/3/2024ಕ್ಕೆ 61,30,55,455.21, 31/3/2025ಕ್ಕೆ 67,77,45,772.13 ಇದೆ. ಲೆಕ್ಕ ಪರಿಶೋಧಕರ ದೃಢೀಕರಣ ಪತ್ರ. ನಾನು ವಿಟ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ವಿಟ್ಲ ಇದರ 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆ ಮಾಡಿರುತ್ತೇನೆ. ನನ್ನ ಅತ್ಯುತ್ತಮ ಜ್ಞಾನ ಮತ್ತು ನಂಬಿಕೆಯಂತೆ ಪರಿಶೋಧನೆಗೆ ಅಗತ್ಯವಾದ ಎಲ್ಲ ಮಾಹಿತಿ ವಿವರಣೆಗಳನ್ನು ಪಡೆದಿರುತ್ತೇನೆ ಮತ್ತು ಅದು ತೃಪ್ತಿಕರವೆಂದು ಬಂದಿರುತ್ತದೆ. ನನ್ನ ಅಭಿಪ್ರಾಯದಂತೆ ನನ್ನ ಅತ್ಯುತ್ತಮ ಮಾಹಿತಿ ಹಾಗೂ ನನಗೆ ದೊರೆತ ವಿವರಣೆಯಂತೆ ಹಾಗೂ ಲಗತ್ತಿಸಿರುವ ನನ್ನ ವಿವರವಾದ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ತಿಳಿಸಿರುವುದಕ್ಕೆ ಒಳಪಟ್ಟು ವರದಿಯಲ್ಲಿ ಚರ್ಚಿಸಿರುವ ಆಸ್ತಿ, ಜವಾಬ್ದಾರಿ ಹಾಗೂ ಲಾಭ ನಷ್ಟದ ಲೆಕ್ಕಗಳು ಬ್ಯಾಂಕಿನ ವ್ಯವಹಾರದ ನಿಜ ಮತ್ತು ಸಮಂಜಸ ಸ್ಥಿತಿಯನ್ನು ದಿನಾಂಕ 31/3/2025ರಲ್ಲಿ ಇದ್ದಂತೆ ತಿಳಿಯಪಡಿಸುತ್ತದೆ. ಪರಿಶೀಲಿಸಿದೆ. ಕೆ. ದೇವದಾಸ್ ನಾಯಕ್, ಸನ್ನದ್ಧ ಲೆಕ್ಕ ಪರಿಶೋಧಕರು, ಮಂಗಳೂರು. ಜಮೆ ವಿವರ. ಬಡ್ಡಿ ಜಮೆ 5,81,60,000 ಅಂದಾಜು ಇಟ್ಟಿದ್ದೇವೆ. ಅದರಲ್ಲಿ ನಿಜವಾದ ಜಮೆ 5,63,76,883.46. ಕಮಿಷನು 5,50,50,000 ಅಂದಾಜು ಜಮೆ. ನಿಜವಾದ ಜಮೆ 6,26,052.80. ಇತರ ಆದಾಯಗಳು 20 ಲಕ್ಷ. ನಿಜವಾದ ಜಮೆ 19,87,836.44.
ವ್ಯಾಪಾರದ ಲಾಭ ಅಂದಾಜು ಜಮೆ 8,50,000, ನಿಜವಾದ ಜಮೆ 5,06,05.03. ಇತರ ಪಾಲು ಮುನಾಫೆ ಇತರ ಸಂಸ್ಥೆಗಳಿಂದ 7 ಲಕ್ಷ, ನಿಜವಾದ ಜಮೆ 6,45,143. ಖರ್ಚಿನ ವಿವರ ಬಡ್ಡಿ ಪಾವತಿ ಅಂದಾಜು ಖರ್ಚು 3,75,00,000, ನಿಜವಾದ ಖರ್ಚು 3,25,49,804. ಸಿಬ್ಬಂದಿ ವೇತನ ಅಂದಾಜು ಖರ್ಚು 72 ಲಕ್ಷ, ನಿಜವಾದ ಖರ್ಚು 77,64,682. ಮುದ್ರಣ ಮತ್ತು ಲೇಖನ ಸಾಮಗ್ರಿ ಅಂದಾಜು ಖರ್ಚು 4,10,000, ನಿಜವಾದ ಖರ್ಚು 2,93,900.79. ಪ್ರಯಾಣ ಭತ್ಯೆ 20,000 ಅಂದಾಜು ಖರ್ಚು, ನಿಜವಾದ ಖರ್ಚು 19,950. ಕಮಿಷನ್ 17 ಲಕ್ಷ ಅಂದಾಜು ಖರ್ಚು, ನಿಜವಾದ ಖರ್ಚು 15,92,783. ಅಂಚೆ ಮತ್ತು ದೂರವಾಣಿ ಅಂದಾಜು ಖರ್ಚು 25,000, ನಿಜವಾದ ಖರ್ಚು 26,681.87. ವಿದ್ಯುತ್ತು 75,000 ಅಂದಾಜು ಖರ್ಚು, ನಿಜವಾದ ಖರ್ಚು 60,085. ವಿಮೆ 70,000 ಅಂದಾಜು ಖರ್ಚು, ನಿಜವಾದ ಖರ್ಚು 74,783. ಮಹಾಸಭೆ ಖರ್ಚು 7,50,000 ಅಂದಾಜು ಖರ್ಚು, ನಿಜವಾದ ಖರ್ಚು 6,56,335.52. ಆಡಳಿತ ಮಂಡಳಿ ಸಭೆಯ ಖರ್ಚು 2 ಲಕ್ಷ, ನಿಜವಾದ ಖರ್ಚು 1,64,500. ಸಿಬ್ಬಂದಿ ಗ್ರ್ಯಾಜ್ಯುಯಿಟಿ 4,60,000, ನಿಜವಾದ ಖರ್ಚು 4,47,888. ಚುನಾವಣಾ ಖರ್ಚು 6 ಲಕ್ಷ, ನಿಜವಾದ ಖರ್ಚು 5,21,584.62. ಜಾಹೀರಾತು 1,50,000 ಅಂದಾಜು ಖರ್ಚು, ನಿಜವಾದ ಖರ್ಚು 1,27,785.28. ಇತರ ಖರ್ಚು 8 ಲಕ್ಷ ಅಂದಾಜು ಖರ್ಚು, ನಿಜವಾದ ಖರ್ಚು 8,86,666.88. ಹಾಗೆ ನಿವ್ವಳ ಲಾಭ ಅಂದಾಜು 1,23,00,000 ಇಟ್ಟಿದ್ದೇವೆ. ನಿಜವಾದ ಲಾಭ ಬಂದದ್ದು 1,38,10,775.77 ಬಂದಿದೆ. ಸಾರ್ವಜನಿಕೋಪಹಾರ ನಿಧಿ 10%, ಅದು ಯಾವುದು? ಸಾರ್ವಜನಿಕರಿಗೆ ಉಪಕಾರ ಮಾಡುವುದು ಅಲ್ಲ? ಹೌದು. ಯಾವುದು ಈ ಜಮೆ ಆಗಲಿಲ್ವಾ? ಶಾಲೆಗೆ ಕೊಡ್ತೇವೆ, ಅಂಗನವಾಡಿಗಳಿಗೆ ಕೊಡ್ತೇವೆ, ಮತ್ತು ಯುವಕ ಮಂಡಳಿಗಳಿಗೆ ಕೊಡ್ತೇವೆ, ಸಂಘ ಸಂಸ್ಥೆಗಳಿಗೆ ಕೊಡ್ತೇವೆ, ಕ್ರೀಡಾಕೂಟಕ್ಕೆ ಕೆಲವು ಕಾರ್ಯಕ್ರಮಗಳಿಗೆ ಕೊಡ್ತೇವೆ. 31/3/2025 ಈ ಸಲದ್ದು ಆ್ಯಡ್ ಆಗಬೇಕಷ್ಟೇ. 2,45,000. ಹೌದು, ಅಂದರೆ ಲಾಭದ ಪ್ರಮಾಣ ಜಾಸ್ತಿ ಆದ್ದರಿಂದ 10% ಅಲ್ಲಿ ಜಾಸ್ತಿ ಬಂದಿದೆ. ಹಾಗೆ ಈ ಹಣ ಅಲ್ಲಿ ಇಟ್ಟರೆ ಈಗ 19ರದ್ದು 21 ಲಕ್ಷ ಆಗಿದೆ. ಅದರ ಹೇಗೆ ಯುಟಿಲೈಸ್ ಮಾಡ್ತೇವೆ ನಾವು? ಅದು ಸಂಘದ ಇನ್ವೆಸ್ಟ್ಮೆಂಟ್. DCC ಬ್ಯಾಂಕಲ್ಲಿ ಅದರ ಇಂಟ್ರೆಸ್ಟ್ ಬರ್ತದೆ. ಸೇಫ್ ಡೆಪಾಸಿಟ್ ಲಾಕರ್ನಲ್ಲಿ ಇಟ್ಟಾಗೆ ಅಲ್ಲಿ ಇಡ್ತೀರಾ ಅಥವಾ ಅದನ್ನು ಬೇರೆ ಉಪಯೋಗ ಮಾಡ್ತೀರಾ? ಹೂಡಿಕೆ ಮಾಡ್ತೇವೆ, ಆದಾಯವಾಗುವಂಥ. DCC ಬ್ಯಾಂಕಲ್ಲಿ ಹೂಡಿಕೆ ಮಾಡ್ತೇವೆ ನಾವು. ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಸರ್, ನೀವು ಡಿವಿಡೆಂಟ್ 12% ಇರೋದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನಮ್ಮೊಂದು ಅಪೇಕ್ಷೆ ಉಂಟು. ಹೇಗೆ ಮಾಡ್ಬೋದು ಅಂತ? ನಿಮ್ಮ ಸಲಹೆಗೆ ಸ್ವಾಗತ. ಮುಂದಿನ ವರ್ಷದಲ್ಲಿ ಖಂಡಿತ ಜಾಸ್ತಿ ಮಾಡುವ. ಕಳೆದ ವರ್ಷ ಅದೇ ರೀತಿ ಮುಂದುವರಿಸಿದಿರಿ, ಈ ವರ್ಷ ಹೀಗೆ ಮುಂದುವರಿಸಿದಿರಿ, ಮುಂದಿನ ವರ್ಷಕ್ಕೆ ಹೀಗೆ ಮುಂದುವರಿಸಿದರೆ ಹೇಗೆ? ಈಗಾಗಲೇ ಹೇಳಿದ್ದೇನೆ ನಿಮ್ಮ ಹತ್ರ, ಒಂದು ಸಂಘ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಅದರ ಫಂಡ್ ಜಾಸ್ತಿ ಇರಬೇಕಾಗ್ತದೆ. ಆದ ಕಾರಣ ಖಂಡಿತ ನಿಮ್ಮ ಸಲಹೆಯನ್ನು ನಾವು ಗಣನೆಗೆ ತೆಗೊಳ್ತೇವೆ. ಧನ್ಯವಾದಗಳು. ಮುಂದಕ್ಕೆ ಹೋಗೋಣ. ಸಂಯೋಜಿತ ಸಂಸ್ಥೆಗಳಿಗೆ ಪ್ರತಿನಿಧಿಗಳನ್ನು ಆರಿಸುವುದು. ಸಂಯೋಜಿತ ಸಂಸ್ಥೆಗಳ SDCC ಬ್ಯಾಂಕ್ ಇದ್ದು ನಿನ್ನೆ ಮುಗಿದಿದೆ ಮಹಾಸಭೆ. ಇನ್ನು ನಂತರ ಕ್ಯಾಂಪು ಅದರದ್ದೊಂದು ಉಂಟು ಸಭೆ, ಬಾಕಿದಕ್ಕೆಲ್ಲ ಆಗಿದೆ. ಹಾಗೆ ಮತ್ತು ಸ್ಕ್ಯಾಡ್ಸ್ 2 ಉಂಟು. ಆಡಳಿತ ಮಂಡಳಿಯ ಅವಗಾಹನೆಗೆ ಬಿಟ್ಟ ವಿಚಾರ. ಮುಂದಕ್ಕೆ 25-26ನೇ ಸಾಲಿಗೆ ಲೆಕ್ಕ ಪರಿಶೋಧಕರ ಆಯ್ಕೆ. ಲೆಕ್ಕ ಪರಿಶೋಧಕರ ಈ 24-25ನೇ ಸಾಲಿಗೆ ಲೆಕ್ಕ ಪರಿಶೋಧನೆ ಮಾಡಿರುವಂತಹ MSP ದೇವಕುಮಾರ್ ಆ್ಯಂಡ್ ಕಂಪನಿ ಅವರಿಗೆ ಕೊಡುವ ಬಗ್ಗೆ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ.
ಒಂದು ಮಾತ್ರ ಬಂದದ್ದು ನಮ್ಗೆ. ಅವರು ಕಳೆದ ವರ್ಷ ಅವರು ಮಾಡಿ ಲೆಕ್ಕ ಪರಿಶೋಧನೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ, ತೃಪ್ತಿದಾಯಕವಾಗಿದೆ. ಆದ ಕಾರಣ ಇನ್ನೊಂದು ವರ್ಷ ಕೊಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಆಡಳಿತ ಮಂಡಳಿಯಲ್ಲಿ ಅವರಿಗೆ ಕೊಡೋದಂತ ತೀರ್ಮಾನ ಆಗಿದೆ. ತಮ್ಮ ಒಂದು ಒಪ್ಪಿಗೆ ಬೇಕಷ್ಟೇ. ದಯವಿಟ್ಟು ಚಪ್ಪಾಳೆಯ ಮೂಲಕ ಒಪ್ಪಿಗೆಯನ್ನು ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ಮುಂದಕ್ಕೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. SSLC ಮತ್ತು PUCಯಲ್ಲಿ 80% ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕಾರ್ಯಕ್ರಮ. ಈಗ ನಮ್ಮ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಗಳು ಈ ವಿದ್ಯಾರ್ಥಿಗಳ ಹೆಸರನ್ನು ಓದಿ ಹೇಳ್ತಾರೆ. ಯಾರಿಗೆಲ್ಲ ಈ ಬಹುಮಾನ ಸಿಕ್ಕಿದೆ ಅವರು ಬಂದು ವೇದಿಕೆಯಲ್ಲಿ ಆದಷ್ಟು ಬೇಗನೆ ಬಂದು ವಿದ್ಯಾರ್ಥಿಗಳು ತಮ್ಮ ಪ್ರೋತ್ಸಾಹಕ ಬಹುಮಾನಗಳನ್ನು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. 2024-25ನೇ ಸಾಲಿನಲ್ಲಿ 80% ಮೇಲ್ಪಟ್ಟ ಅಂಕ ಪಡೆದ ಸಂಘದ ಸದಸ್ಯರ ಶಾಲಾ ಮಕ್ಕಳ ವಿವರಗಳು. 85-89 ಗೋವಿಂದ ಮೂರ್ತಿ ಮಂಜುಕೋಡಿ ಇವರ ಮಗಳಾದಂತಹ ಅನ್ವಿತಾ ಭಟ್ ಇವರು 618 ಅಂಕ ಗಳಿಸಿ 98.88% ಪಡ್ಕೊಂಡಿದ್ದಾರೆ. ಅನ್ವಿತಾ ಭಟ್. ಪುರಸ್ಕಾರ ಪಡೆಯಲಿಕ್ಕಿರುವಂಥ ಎಲ್ಲ ಮಕ್ಕಳು ಸಾಲಾಗಿ ಬಂದಿಲ್ಲಿ. ಕುಮಾರಿ ದೀಕ್ಷಾ, ವಿದ್ಯಾರ್ಥಿಗಳೇ ಬರಬೇಕು. ಒಂದು ವೇಳೆ ವಿದ್ಯಾರ್ಥಿಗಳು ಬರಲಿಲ್ಲ ಅಂತ ಹೇಳಿದರೆ ಅವರ ಪೋಷಕರು ನಾಳೆ ಬಂದು ಸಂಘದಿಂದ ಅದನ್ನು ಪಡ್ಕೊಳ್ಬೋದು. ಎಂಬತ್ತೆರಡು ದೇವಾನಂದ ಶೆಟ್ಟಿ ಪಲೇರಿ ಇವರ ಮಗಳು ದಿಶಾ ಶೆಟ್ಟಿ 609 ಅಂಕ ಗಳಿಸಿ 97.44% ಪಡ್ಕೊಂಡಿದ್ದಾರೆ. 63-35 ಸಂಜೀವ ಪೂಜಾರಿ ಎಂ ಬೊಬ್ಬೆಕೇರಿ ಮನೆ ಇವರ ಮಗ ತೇಜಸ್ MS ಇವರು 599 ಅಂಕ ಗಳಿಸಿ 95.84% ಪಡ್ಕೊಂಡಿದ್ದಾರೆ. ಅಂಗಾರ್ ಇವರ ಮಗಳು ವೈಷ್ಣವಿ 576 ಅಂಕ ಗಳಿಸಿ 92.16% ಪಡ್ಕೊಂಡಿದ್ದಾರೆ. 71-19 ಗೋವಿಂದರಾಜ್ P ಪೆರುವಾಜೆ ಮನೆ ವಿಟ್ಲಮುಡ್ನೂರು ಇವರ ಮಗ P ಶಶಾಂಕ್ ಭಟ್ 547 ಅಂಕ ಗಳಿಸಿ 91.40% ಪಡ್ಕೊಂಡಿದ್ದಾರೆ. 74-22 ಫರ್ಜಾನಾ ಬಾನು ನೂಜಿ ಮನೆ ವಿಟ್ಲಮುಡ್ನೂರು ಇವರ ಮಗಳು ರಿಧಾ ಬೇಗಂ 560 ಅಂಕ ಗಳಿಸಿ 89.60% ಪಡ್ಕೊಂಡಿದ್ದಾರೆ. ನಮ್ಮ ಮಹಾಸಭೆಗೆ ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಕರುಣಾಕರ್ ನಾಯ್ತೋಟ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. 66-63 ಸಿದ್ದಿಕ್ ಆಲಂಗಾರ್ ಮನೆ ವಿಟ್ಲ ಕಸಬ ಇವರ ಮಗಳು ಫಾತಿಮತ್ ಸಹ್ಲಾ 560ರಲ್ಲಿ 89.60% ಪಡ್ಕೊಂಡಿದ್ದಾರೆ. ಫಾತಿಮತ್ ಸಹ್ಲಾ. 53-83 ಗಣರಾಜ್ ವರ್ಮಾ ವಿಜೆ ಅಡ್ಡದ ಬೀದಿ ಮನೆ ಇವರ ಮಗಳಾದಂಥ ಅಪೂರ್ವ ವಿಜೆ 557 ಅಂಕ ಗಳಿಸಿ 89.12% ಪಡ್ಕೊಂಡಿದ್ದಾರೆ. 67-54 ಸುಧಾಕರ ಮಾಮೇಶ್ವರ ಮನೆ ಇವರ ಮಗ ಚಿರಾಗ್ MS ಇವರು 550 ಅಂಕ ಗಳಿಸಿ 88% ಪಡ್ಕೊಂಡಿದ್ದಾರೆ. ಆದಷ್ಟು ಬೇಗ ವಿದ್ಯಾರ್ಥಿಗಳು ಬರಬೇಕು. 10,089 ಜಯರಾಮ ಶೆಟ್ಟಿ S ಸೇನೆರ ಮಜಲು ವಿಟ್ಲಮುಡ್ನೂರು ಇವರ ಮಗ ಜಿತೇಶ್ ಶೆಟ್ಟಿ S 548 ಅಂಕ ಗಳಿಸಿ 80. ಎಲ್ಲರೂ ಚಪ್ಪಾಳೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಜಿತೇಶ್ ಶೆಟ್ಟಿ S 548 ಅಂಕ ಗಳಿಸಿದ್ದಾರೆ. 93-27 ದಯಾನಂದ ಪೆರುವಾಜಮನೆ ವಿಟ್ಲಮುಡ್ನೂರು ಇವರ ಮಗಳು ಆಶಾಲತಾ ಇವರು 543 ಅಂಕ ಗಳಿಸಿ 86.88% ಪಡ್ಕೊಂಡಿದ್ದಾರೆ. 69-97 ಕುಶಾಲಪ್ಪ ಹುಚ್ಚೆಗುತ್ತು ಮನೆ ವಿಟ್ಲ ಕಸಬ ಇವರ ಮಗ ಪುನೀತ್ ರಾಜ್ ಶೆಟ್ಟಿ KP ಇವರು 542 ಅಂಕ ಗಳಿಸಿ 86.72% ಪಡ್ಕೊಂಡಿದ್ದಾರೆ. 10,689 ಗಂಗಾಧರ ಗೌಡ ಮಾಡ್ತೇಲು ಮನೆ ಇವರ ಮಗಳು ಗೌತಮಿ 540 ಅಂಕ ಗಳಿಸಿ 86.40% ಪಡ್ಕೊಂಡಿದ್ದಾರೆ. 71-77 ಅಬ್ದುಲ್ ಅಜೀಜ್ N ನೂಜಿ ವಿಟ್ಲಮುಡ್ನೂರು ಇವರ ಮಗಳು ಅಫ್ರಾಯನ್
538 ಅಂಕ ಗಳಿಸಿ 86.08% ಪಡ್ಕೊಂಡಿದ್ದಾರೆ. 4908 ಜರ್ಮಿ ಮೊಂತೆರೋ ದಾಸರಬೆಟ್ಟು ಮನೆ, ಇವರ ಮಗ ವಿವಿಯನ್ ಜೇಸನ್ ಮೊಂತೆರೋ 519 ಅಂಕ ಗಳಿಸಿ 83.04% ಪಡ್ಕೊಂಡಿದ್ದಾರೆ. 6306 ಕವಿತಾ ಬಿ ಬೋಳಿಗದ್ದೆ ಮನೆ ವಿಟ್ಲಮುಡ್ನೂರು, ಇವರ ಮಗ ಬಿ ರಾಘವೇಂದ್ರ 518 ಅಂಕ ಗಳಿಸಿ 82.88% ಪಡ್ಕೊಂಡಿದ್ದಾರೆ. 9323 ಜಯಾನಂದ ಬೊಬ್ಬೆಕೇರಿ ಕೋಡಿ ಮನೆ ವಿಟ್ಲ ಕಸಬ, ಇವರ ಮಗಳು ತ್ರಿಷಾ 517 ಅಂಕ ಗಳಿಸಿ 82.72% ಪಡ್ಕೊಂಡಿದ್ದಾರೆ. 10417 ಜನಾರ್ದನ ಪ್ರಭು ಅಲಂಗಾರ್ ಮನೆ ವಿಟ್ಲ ಕಸಬ, ಇವರ ಮಗಳು ಹರ್ಷಿತಾ 514 ಅಂಕ ಗಳಿಸಿ 82.24% ಪಡ್ಕೊಂಡಿದ್ದಾರೆ. 8834 ಉಷಾ ರವಿಚಂದ್ರ ಜನತಾ ಕಾಲೋನಿ ಚಂದಳಿಕೆ ವಿಟ್ಲ ಕಸಬ, ಇವರ ಮಗಳು ಮನ್ವಿತಾ 512 ಅಂಕ ಗಳಿಸಿ 81.92% ಪಡ್ಕೊಂಡಿದ್ದಾರೆ. 8744 ಶಶಿಧರ ಗೌಡ ಬೊಡ್ಡೋನಿ ಮನೆ ವಿಟ್ಲ ಕಸಬ, ಇವರ ಮಗಳು ಆಶಿಕಾ 500 ಅಂಕ ಗಳಿಸಿ 80% ಪಡ್ಕೊಂಡಿದ್ದಾರೆ. ಇನ್ನು 2024-25ನೇ ಸಾಲಿನಲ್ಲಿ 80%ಕ್ಕಿಂತ ಮೇಲ್ಪಟ್ಟ ಅಂಕ ಪಡೆದ PUCಯ ವಿದ್ಯಾರ್ಥಿಗಳ ವಿವರಗಳು. PUCಯ ವಿದ್ಯಾರ್ಥಿಗಳು 8656 ಹರಿಶ್ಚಂದ್ರ ನಾಯಕ್ ಎನ್ ನಾಟೆಕಲ್ಲು ಮನೆ ವಿಟ್ಲಮುಡ್ನೂರು, ಇವರ ಮಗ ಗುರುದೀಪ್ ಮೇಘಶ್ರೀ HK 550 ಅಂಕ ಗಳಿಸಿ 91.67% ಪಡ್ಕೊಂಡಿದ್ದಾರೆ. 9921 ಅಲ್ಫೋನ್ಸ್ ವಿನ್ಸೆಂಟ್ ವೇಗಸ್ ಕೂಟೇಲ್ ಮನೆ, ಇವರ ಮಗ ಅರೋನ್ ಅಲೋಷಿಯಸ್ ವೇಗಸ್ 550 ಅಂಕ ಗಳಿಸಿ 91.67% ಪಡ್ಕೊಂಡಿದ್ದಾರೆ. 7527 ಹರಿಪ್ರಸಾದ್ ಎನ್ ನಾಟೆಕಲ್ಲು ವಿಟ್ಲಮುಡ್ನೂರು, ಇವರ ಮಗಳು ಸಹನಾ ಎನ್ 550 ಅಂಕ ಪಡ್ಕೊಂಡು 90% ಪಡ್ಕೊಂಡಿದ್ದಾರೆ. 10180 ಕೃಷ್ಣಪ್ಪ ಗೌಡ ಒಕ್ಕೆತ್ತೂರು ಕೊಡಿಂಜ ಮನೆ, ಇವರ ಮಗಳು ತನುಷ್ಯ 539 ಅಂಕ ಗಳಿಸಿ 89.83% ಪಡ್ಕೊಂಡಿದ್ದಾರೆ. 9935 ಕೇಶವ VK ಕಾಶಿಮಠ ಕೊಪ್ಪಳ ಮನೆ, ಇವರ ಮಗಳು ಅಹನಾ ಕೆ 536 ಅಂಕ ಗಳಿಸಿ 89.17% ಪಡ್ಕೊಂಡಿದ್ದಾರೆ. 9482 ಧನಂಜಯ ಎನ್ ನಾಯ್ತೊಟ್ಟು ಮನೆ, ಇವರ ಮಗಳು ದೃಶ್ಯ ND, ಇವರು 532 ಅಂಕ ಗಳಿಸಿ 88.67% ಪಡ್ಕೊಂಡಿದ್ದಾರೆ. 4824 ನಾರಾಯಣ PC ಪಿಲಿಂಚ ಮನೆ ವಿಟ್ಲಮುಡ್ನೂರು, ಇವರ ಮಗಳು ಮನ್ವಿತಾ P 529 ಅಂಕ ಗಳಿಸಿ 88.17% ಪಡ್ಕೊಂಡಿದ್ದಾರೆ. 7000 ಸತೀಶ್ ಶೆಟ್ಟಿ ಮೂಡೈಮಾರ್ ಮನೆ ವಿಟ್ಲಮುಡ್ನೂರು, ಇವರ ಮಗಳು ಪ್ರಣತಿ 518 ಅಂಕ ಗಳಿಸಿ 86.33% ಪಡ್ಕೊಂಡಿದ್ದಾರೆ. ಪ್ರಣತಿ 10626 ಬೆಳ್ಳಿಯಪ್ಪ ಗೌಡ ನಾಯ್ತೊಟ್ಟು ಮನೆ ವಿಟ್ಲ ಕಸಬ, ಇವರ ಮಗಳು ಇಂಚರ NB, ಇವರು 510 ಅಂಕ ಗಳಿಸಿ 85% ಪಡ್ಕೊಂಡಿದ್ದಾರೆ. ಇಂಚರ NB 8968 ಉಷಾ ಕಿಶನ್ ಭಟ್ ದೇವಸ್ಯ ಮನೆ, ಇವರ ಮಗ ಕೀರ್ತನ್ K 508 ಅಂಕ ಗಳಿಸಿ 84.67% ಪಡ್ಕೊಂಡಿದ್ದಾರೆ. ಸಂಘ ನಿಯಮಿತ ವಿಟ್ಲ ಇದರ 2024-25ನೇ ಸಾಲಿನ ಈ ಒಂದು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸಂಘದ ನೆಚ್ಚಿನ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಮಿತ್ರರು ಕೂಡ ಆಗಿರುವಂಥ ಶ್ರೀಯುತ ನರಸಪ್ಪ ಪೂಜಾರಿಯನ್ ಇವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಸಂಘದ ಉಪಾಧ್ಯಕ್ಷ ಆಗಿರುವಂಥ ಶ್ರೀಮತಿ ಮಂಜುಳಾ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ
ನನ್ನ ಎಲ್ಲ ನಿರ್ದೇಶಕ ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಹಾಗೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಶ್ರೀಯುತ ಭುವನೇಶ್ವರ್ ಬಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ SCDCC ಬ್ಯಾಂಕಿನ ವಿಟ್ಲ ವಲಯ ಮೇಲ್ವಿಚಾರಕರಂಥ ಶ್ರೀಯುತ ಯೋಗೀಶ್ ಎಚ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂಥ ನಮ್ಮ ಮುಂದೆ ಆಸೀನರುವಂಥ ಗೌರವಾನ್ವಿತ ಸಂಘದ ಎಲ್ಲ ಸದಸ್ಯರು ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆಯೇ ಈ ಒಂದು ವಾರ್ಷಿಕ ಮಹಾಸಭೆಯ ವರದಿಯನ್ನು ಮಾಡುತ್ತಿರುವಂತಹ ದೃಶ್ಯ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದ ಪತ್ರಕರ್ತ ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಉತ್ತಮವಾದ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿದಂತಹ ವರ್ಮ ಸೌಂಡ್ಸ್ ಬಿಟ್ಲ ಇದರ ಮಾಲೀಕರಂಥ ಶ್ರೀಯುತ ರವಿವರ್ಮ ಬಿಟ್ಲ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಸ್ಥಳಾವಕಾಶ ನೀಡಿದಂತಹ ವಿಠಲ ಪದವಿಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕ ವೃಂದವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆಯೇ ರುಚಿಯಾದ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಈ ಊಟದ ವ್ಯವಸ್ಥೆಯನ್ನು ತಯಾರು ಮಾಡಿದಂತಹ ಶ್ರೀಯುತ ಅಡುಗೆ ಭಟ್ರಂಥ ಪ್ರಸನ್ನ ಭಟ್ ಮತ್ತು ತಂಡದವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಬಂಧು ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಗತಿ ತರಂಗ, ತವ ಶುಭ ನಾಮೆ ಜಾಗೆ तब शुभ आशीष मागे, गाहे तब जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे।